ಬೇಡಿಕೆ ಈಡೇರಿಕೆಗೆ ಮತ್ತು ವಿವಿಧ ಸಮಸ್ಯೆಗಳನ್ನು ಪರಿಹರಿಸಬೇಕೆಂದು ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತಾಧಿಕಾರಿಗಳು ಈಗ ಮತ್ತೆ ಎರಡನೇ ಹಂತದ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಇಂದಿನಿಂದ ಆರಂಭಿಸಿದ್ದಾರೆ. ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಬೇಕು, ಗ್ರಾಮ ಆಡಳಿತ ಹುದ್ದೆಗೆ ತಾಂತ್ರಿಕ ಹುದ್ದೆಗಳಿಗೆ ನೀಡುವ ವೇತನ ಶ್ರೇಣಿಯನ್ನು ನೀಡಬೇಕು, ಸೇವಾ ಸೌಲಭ್ಯಗಳನ್ನು ಕಲ್ಪಿಸಬೇಕು, ಕರ್ತವ್ಯ ನಿರ್ವಹಣೆಯ ವೇಳೆ ಜೀವ ಹಾನಿಯಾದ ನೌಕರರ ಕುಟುಂಬಕ್ಕೆ 50 ಲಕ್ಷ ಪರಿಹಾರವನ್ನು ವಿತರಿಸಬೇಕು, ಪ್ರಯಾಣ ಭತ್ಯೆಯಲ್ಲಿ ಹೆಚ್ಚಳ, ಮಾತೃ ಇಲಾಖೆಗಳೊಂದಿಗೆ ಇತರೆ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುವವರಿಗೆ ಹೆಚ್ಚುವರಿ ವೇತನ ಸೇರಿದಂತೆ ಇನ್ನುಳಿದ ಬೇಡಿಕೆಗಳನ್ನು ಈಡೇರಿಕೆಗೆ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತಾಧಿಕಾರಿಗಳು ಈಗ ಮತ್ತೆ ಎರಡನೇ ಹಂತದ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಇಂದಿನಿಂದ ಬೆಳಗಾವಿಯ ತಹಸೀಲ್ದಾರ್ ಕಾರ್ಯಾಲಯದ ಆವರಣದಲ್ಲಿ ಆರಂಭಿಸಿದ್ದಾರೆ. ಕೈಗೆ ಕಪ್ಪು ಬಟ್ಟೆಯನ್ನ ಸುತ್ತಕೊಂಡು ಸರ್ಕಾರದ ವಿಳಂಬ ನೀತಿಯನ್ನ ಖಂಡಿಸಿದ್ದಾರೆ. ಕಳೆದ ಬಾರಿ ಸೆಪ್ಟೆಂಬರ್ 30, 2024ರಿಂದ ಅನಿರ್ದಿಷ್ಟಾವಧಿ ಮುಷ್ಕರ ಕೈಗೊಂಡಾಗ ಸರ್ಕಾರ ಗ್ರಾಮ ಆಡಳಿತಾಧಿಕಾರಿಗಳ ಸಮಸ್ಯೆಯನ್ನ ಪರಿಹರಿಸುವ ಭರವಸೆಯನ್ನ ನೀಡಿ ಒಂದು ಕಮಿಟಿಯನ್ನ ರಚಿಸಿತ್ತು. ಆದರೆ ಆ ಕಮಿಟಿಯು ಇಲ್ಲಿಯವರೆಗೂ ಯಾವುದೇ ಸಕ್ರಿಯ ಹೆಜ್ಜೆಗಳನ್ನಿರಿಸದೇ ಇರೋ ಹಿನ್ನೆಲೆಯಲ್ಲಿ ರಾಜ್ಯಾಧ್ಯಕ್ಷರ ಆದೇಶದ ಮೇರೆಗೆ ರಾಜ್ಯದ ಎಲ್ಲಾ ತಹಸೀಲ್ದಾರರ ಕಾರ್ಯಾಲಯದ ಎದುರು ಗ್ರಾಮ ಆಡಳಿತಾಧಿಕಾರಿಗಳು ಎರಡನೇ ಹಂತದ ಮುಷ್ಕರವನ್ನು ಆರಂಭಿಸುವುದಾಗಿ ತಾಲೂಕಾ ಅಧ್ಯಕ್ಷರಾದಂತಹ ಶ್ರೀಕಾಂತ್ ಶಿಂದೆ ತಿಳಿಸಿದ್ರು. ಅನಿರ್ದಿಷ್ಟಾವಧಿ ಮುಷ್ಕರ ಹೊಂದ್ಕೊಂಡಿದ್ವಿ. ಆ ಅನಿರ್ದಿಷ್ಟಾವಧಿ ಹೊಂದ್ಕೊಂಡಿದ್ವಿ. ಅವಾಗ ಸರ್ಕಾರದವರು ನಮ್ಮ ಬೇಡಿಕೆಯನ್ನು ಈಡೇರಿಸುವುದಾಗಿ ಭರವಸೆ ಕೊಟ್ಟ ಒಂದು ಕಮಿಟಿ ಮಾಡಿದ್ರು. ಆ ಕಮಿಟಿ ಮಾಡಿದ ನಂತರ ಆ ಒಂದು ಕಮಿಟಿಗೆ ಸ್ಪಂದಿಸಿ ನಮ್ಮ ರಾಜ್ಯಾಧ್ಯಕ್ಷರು ಅವಾಗ ನಮ್ಮ ಮುಷ್ಕರವನ್ನು ಹಿಂಪಡೆದಿದ್ರು. ತದನಂತರ ಆ ಕಮಿಟಿ ಮಾಡಿ ಒಂದು ಇನ್ನೂವರೆಗೆ ಯಾವುದೇ ತರ ಒಂದು ಸಭೆ ಮಾಡಿಲ್ಲ, ಏನೂ ಮಾಡಿಲ್ಲ, ಮತ್ತೆ ನಮ್ಮ ಯಾವುದೇ ಒಂದು ಇದಕ್ಕೆ ಸ್ಪಂದನೆ ಮಾಡಿಲ್ಲ. ಅದಕ್ಕಾಗಿ ಮತ್ತೆ ನಮ್ಮ ರಾಜ್ಯಾಧ್ಯಕ್ಷರು ಮತ್ತೊಂದು ಈಗ ಎರಡನೇ ಸುತ್ತಿನ ಒಂದು ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ. ಆ ಮುಷ್ಕರ ಕರೆ ಕೊಟ್ಟ ಕಾರಣ ನಾವೆಲ್ಲರೂ ಕೂಡಿ ಇವತ್ತಿನ ದಿವಸ ನಾವು ಈ ಮುಷ್ಕರವನ್ನು ಹಮ್ಮಿಕೊಂಡಿದ್ದೇವೆ. ಈ ಮುಷ್ಕರದಲ್ಲಿ ಭಾಗಿಯಾಗಿದ್ದೇವೆ. ಅದಕ್ಕಾಗಿ ಇನ್ನಾದರೂ ಸರ್ಕಾರದವರು ನಮ್ಮ ಈ ಸ್ಪಂದನೆಗೆ ನಮ್ಮ ಈ ಮುಷ್ಕರಕ್ಕೆ ಸ್ಪಂದನೆ ಮಾಡ್ತಾರ ಅಂತ ನಮ್ಮ ಕಡೆ ಒಂದು ಆಸೆ ಇಟ್ಕೊಂಡು ನಾವು ಇದು ಮಾಡ್ತಾ ಇದ್ದೀವಿ. ಇನ್ನು ಮೊದಲನೇ ಹಂತದಲ್ಲಿ ಮುಷ್ಕರವನ್ನ ಕೈಗೊಂಡಾಗ ಸರ್ಕಾರದಿಂದ ಭರವಸೆ ಈಡೇರಿಸುವುದಾಗಿ ಕೇವಲ ಮೌಖಿಕ ವಿಶ್ವಾಸವನ್ನ ಮಾತ್ರ ವ್ಯಕ್ತಪಡಿಸಲಾಗಿತ್ತು. ಆದರೆ ಇಲ್ಲಿಯವರೆಗೂ ಯಾವುದೇ ಸ್ಪಂದನೆ ದೊರೆತಿಲ್ಲ ಅಂತ ಕುದ್ರೆಮನಿ ಗ್ರಾಮದ ಆಡಳಿತಾಧಿಕಾರಿ ಕೌಸರ್ ಹೇಳಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಬೆಳಗಾವಿಯ ಗ್ರಾಮ ಆಡಳಿತ ಅಧಿಕಾರಿಗಳು ಭಾಗಿಯಾಗಿದ್ರು. ವಿನೋದ್ ಕೋಲ್ಕಾರ್, KMN ಕನ್ನಡ ನ್ಯೂಸ್, ಬೆಳಗಾವಿ.